ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 Jewelers. ಇವತ್ತು ನನಗೆ ಕೆಲವು ಆರ್ಡರ್ ಬಂದಿದೆ, ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಬ್ಯಾಂಗಲ್ ಒಂದು ಜೊತೆ ಆರ್ಡರ್ ಬಂದಿದೆ. ಬ್ಯಾಂಗಲ್ಲು ಮತ್ತೆ ನಾಗರ ಪೆಂಡೆಂಟ್ ಸೆಟ್. ಇದೆಲ್ಲ ಕಸ್ಟಮರ್ ಕಸ್ಟಮರ್ದು. ಸೊ ಬ್ಯಾಂಗಲ್ ಬಂದ್ಬಿಟ್ಟು ಇದು 32 ಗ್ರಾಮ್ ವೈಟಲ್ಲಿ ಆಗಿದೆ. ಮತ್ತೆ ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ಕಸ್ಟಮರ್ ನಮ್ಗೆ ಇಂಥ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕಾಗಿ ಸೇಮ್ ಡಿಸೈನೇ ಬಂದಿದೆ. ಫಸ್ಟ್ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದ್ರು, ನಾವೆಲ್ಲ ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಕೊಟ್ಮೇಲೆ ಮತ್ತೆ ಏನಂದ್ರೆ ಆ ಡಿಸೈನ್ ಬೇಡ, ಚೇಂಜ್ ಮಾಡ್ಕೊಡಿ, ಈ ಡಿಸೈನ್ ಬೇಕು ಅಂತ ಹೇಳಿದ್ರು. ಸೊ ಮತ್ತೆ ಅದು ಕ್ಯಾನ್ಸಲ್ ಮಾಡಿಸಿ ಈ ಡಿಸೈನ್ ಮಾಡಿಸಿದ್ದೀವಿ. ಸೊ ಇದು ಡಿಸೈನ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಫಿನಿಶಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋ ಅಲ್ಲಿ ತೋರಿಸ್ತೀನಿ, ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಈ ಥರ ಏನಾದರೂ ಬೇಕಂದ್ರೆ ಮಾಡಿಸ್ಕೊಬೋದು. ಇದು ಸೈಜ್ ಕಮ್ಮಿ ಇದೆ, ಲೈಕ್ 2.4 ಏನೋ ಇದೆ. ಸೊ ಅದಕ್ಕಾಗಿ 32 ಗ್ರಾಮ್ ವೈಟಲ್ಲಿ ಆಗಿದೆ. ನಿಮ್ಗೆ ಸೈಜ್ ಏನಾದರೂ 2.6, 2.8 ಹಂಗೇನಾದರೂ ಇದ್ದರೆ ವೆಯ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 38 to 40 ಗ್ರಾಮ್ವರೆಗೂ ಆಗುತ್ತೆ. ಬಟ್ ಫಿನಿಶಿಂಗ್ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬ್ರಾಡ್ ಆಗಿದೆ. ಡಿಸೈನ್ ಒಂದು ಸ್ವಲ್ಪ ಯೂನಿಕ್ ಆಗಿದೆ, ಚೆನ್ನಾಗಿದೆ. ಮತ್ತು ನೀವು ಬ್ಯಾಂಗಲ್ ಅಥವಾ ಕಡ ಯಾವುದಾದ್ರೂ ಆರ್ಡರ್ ಮಾಡಬೇಕಾದ್ರೆ 2.4, 2 ಸೈಜ್ ಅಂತೆಲ್ಲ ಸೈಜ್ ಹೇಳ್ತೀರಲ್ಲ, ಹಂಗಳ್ದಿರ ಯಾವುದಾದ್ರೂ ಸ್ಯಾಂಪಲ್ ಬ್ಯಾಂಗಲ್ ನೀವು ಡೈಲಿ ವೇರ್ ಯಾವ್ದು ಯೂಸ್ ಮಾಡ್ತೀರಾ, ಸೊ ಗ್ಲಾಸ್ ಬ್ಯಾಂಗಲ್ ಯೂಸ್ ಮಾಡ್ತೀರಲ್ಲ, ಸೊ ಅದು ಯಾವುದಾದ್ರೂ ಒಂದು ಬ್ಯಾಂಗಲ್ ಕೊಟ್ಟರೆ ಆ ಸೈಜ್ ನಿಮ್ಗೆ ಕರೆಕ್ಟ್ ಆಗಿರೋ ಸೈಜ್ ಕೊಟ್ಟರೆ ಆ ಸೈಜ್ ಪ್ರಕಾರ ಮಾಡಿಕೊಡ್ತೀವಿ. ಯಾಕಂದರೆ ಸೈಜ್ ಸ್ವಲ್ಪ ಮಿಸ್ ಮ್ಯಾಚ್ ಆಗುತ್ತೆ, 2.4, 2.6 ಅಂತೆಲ್ಲ ಹೇಳ್ತೀರಾ. ಸೊ ಅದು ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಸ್ವಲ್ಪ ಡಿಫರ್ ಆಗುತ್ತೆ. ಸೊ ಅದಕ್ಕಾಗಿ ಸ್ಯಾಂಪಲ್ ಕೊಟ್ಟರೆ, ಸೊ ನೀವು ಆಲ್ರೆಡಿ ಯೂಸ್ ಮಾಡ್ತಿರ್ತೀರ ಬ್ಯಾಂಗಲ್ಲು, ಸೊ ನಿಮ್ಗೆ ಅದು ಗೊತ್ತಿರುತ್ತೆ ಲೂಸ್ ಇದೆಯಾ ಟೈಟ್ ಇದೆಯಾ ಅಂತ. ಸೊ ಅದ್ರ ಪ್ರಕಾರ ನೀವು ಕೊಟ್ಟರೆ ಸೇಮ್ ಅದೇ ಆ್ಯಸ್ ಇಟ್ ಈಸ್ ಸ್ಯಾಂಪಲ್ ಏನು ಸೈಜ್ ಇದೆ ಆ ಸೈಜೇ ಮಾಡ್ಬೋದು. ಇದು ವಿಷಯ. ಮತ್ತು ಇದು ನಾಗರ ಪೆಂಡೆಂಟ್ ಮತ್ತು ಸೆಟ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇದು ಬ್ಯಾಂಗಲ್ ಇಬ್ಬರು ಒಬ್ಬರೇ ಕಸ್ಟಮರ್ ಆರ್ಡರ್ ಮಾಡಿರೋದು. ಇದು ಬಂದುಬಿಟ್ಟು ಅವರು ಲೈಕ್ ಸರ ಡಿಫ್ರೆಂಟ್ ಸರ ಯೂಸ್ ಮಾಡೋ ಥರ ಹೇಳಿದ್ರು. ಸೊ ಮೆರೂನ್, ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಹೇಳಿದ್ರು. ಸೊ ಅದನ್ನು ರೆಡಿ ಮಾಡಬೇಕು, ನಾಳೆ ರೆಡಿ ಮಾಡಿ ಕೊಡಬೇಕು. ಸೊ ಅದಕ್ಕೆ ನಾಳೆವರೆಗೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ವಿಡಿಯೋ ಮಾಡ್ತಾಯಿದ್ದೀವಿ. ಅದು ಮತ್ತೆ ಫೋಟೋ ತೋರಿಸ್ತೀವಿ ಹೆಂಗೆ ಬಂದಿದೆ ಏನು ಅಂತ. ಸೊ ಅವ್ರೇನು ಹೇಳಿದ್ರು ಅಂದರೆ ಈ ಕಡೆ ಒಂದು ಗುಂಡು ಈ ಕಡೆ ಒಂದು ಗುಂಡು ಬರಲಿ, ಮತ್ತು ಮೇಲೆ ಬೀಡ್ಸ್ ಬರಲಿ, ಸರ ಬರಲಿ ಅಂತ ಹೇಳಿದ್ರು. ಇನ್ನೊಂದು ಏನು ಹೇಳಿದ್ರು ಅಂದರೆ ಅವರು ಲೈಕ್ ಚೇಂಜಬಲ್ ಟೈಪ್, ಸೊ ಡಿಫ್ರೆಂಟ್ ಕಲರ್ಸ್ ಏನಾದರೂ ಸ್ಯಾರಿ ಹಾಕಿದ್ರೆ ಡಿಫ್ರೆಂಟ್ ಸ್ಯಾರಿಗೆ ಡಿಫ್ರೆಂಟ್ ಕಲರ್ ಟೈಪ್ ಯೂಸ್ ಮಾಡೋ ಥರ ಹೇಳಿದ್ರು. ಒಂದೇ ಪೆಂಡೆಂಟ್ನ ಮಲ್ಟಿಪಲ್ ಇದ್ರಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಸೊ ಅದೇ ರೀತಿ ಮಾಡಿಕೊಟ್ಟಿದ್ದೀವಿ. ಮತ್ತು ಇದು ಬಂದುಬಿಟ್ಟು ಕಡ ಒಂದು ಆರ್ಡರ್ ಬಂದಿದೆ, ಮೆನ್ ಕಡ. ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು, ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿರೋ ಡಿಸೈನು. ಇದು ಏನಂದರೆ ಸೊ 25 to 28 ಗ್ರಾಮ್ ಆಗಿದೆ ಇದು. ಸೊ ಅವರು ಇನ್ನೂ ಸ್ವಲ್ಪ 2 ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕಾಗಿ 26 ಏನೋ ಆಗಿದೆ. ಸೊ ಡಿಸೈನ್ ಇದು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ, ಡೈಲಿ ಯೂಸ್ ಆಗ್ಬೋದು. ಮತ್ತು ಇದು ಏನಂದರೆ ಲೈಕ್ ಓಪನ್ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಡೈಲಿ ಯೂಸ್ ಮಾಡ್ಬೋದು. ಸೊ ಇದು ಲಾಕ್ ಸಿಸ್ಟಮ್ ಬಂದಿರುತ್ತೆ. ಸೊ ಲಾಕ್ ಸಿಸ್ಟಮ್ ಆಗೋದ್ರಿಂದ ನಿಮಗೆ ಓಪನ್ ಮಾಡಿ ಕ್ಲೋಸ್ ಮಾಡೋ ಥರನೂ ಮಾಡ್ಬೋದು. ಮತ್ತು ಇಯರಿಂಗ್ಸ್ 2 ಜೊತೆ ಆರ್ಡರ್ ಬಂದಿದೆ. ಸೊ ಇವರು ಬಂದುಬಿಟ್ಟು ದೇವನಹಳ್ಳಿಯಿಂದ ಆರ್ಡರ್ ಮಾಡಿರೋದು ಕಸ್ಟಮರು. ಸೊ ಇದೊಂದು ಸೆಟ್ಟು ಮತ್ತು ಇದೊಂದು ಸೆಟ್ಟು. ಸೊ ಅವರಿಬ್ಬರು ಅಕ್ಕ ತಂಗಿರಂತೆ, ಇಬ್ಬರು ಸೇಮ್ ಡಿಸೈನ್ ಇರಬೇಕು, ಬಟ್ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂತ ಹೇಳಿದ್ರು. ಅವ್ರೇನಂದರೆ ಡಿಸೈನ್ ಬಗ್ಗೆ ಏನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ, ಸರ್ ನೀವೇ ಯಾವ ಡಿಸೈನ್ ನಿಮಗೆ ಇಷ್ಟ ಅನಿಸುತ್ತೋ. ಸೊ ಸ್ಯಾಂಪಲ್ ಮಾತ್ರ ಕೊಟ್ಟಿದ್ರು ಫ್ಲವರ್ದು. ಸೊ ಫ್ಲವರ್ ಏನಂದರೆ ಸೆಂಟ್ರಲ್ ಸ್ಟೋನ್ಸ್ ಏನೂ ಇರಲಿಲ್ಲ, ಬರೀ ಫ್ಲವರ್ ಇತ್ತು. ಮತ್ತು ಇದು ಡ್ರಾಪ್ಸು ಬೇರೆ ಫೋಟೋ ತೋರಿಸಿದ್ರು. ಸೊ ಡ್ರಾಪ್ಸ್ ಬೇಕು, ಮತ್ತು ಫ್ಲವರ್ ಸೇಮ್ ಇದೇ ಫ್ಲವರ್ ಬರಬೇಕು ಅಂತ ಹೇಳಿದ್ರು. ಸೊ ನೀವೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಎರಡೂ ಒಂದೇ ಥರ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರೋ ಥರ ಮಾಡಿಸಿ ಅಂತ ಹೇಳಿದ್ರು. ಮತ್ತು ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಸೊ ಸ್ಟೋನ್ ಹಾಕ್ಕೊಳ್ಳಿ ನೀವು, ಡಿಫ್ರೆಂಟ್ ಕಲರ್ ಸ್ಟೋನು, ಒಂದು ಗ್ರೀನ್ ಆಗಲಿ ರೆಡ್ ಆಗಲಿ ಯೂಸ್ ಮಾಡಿದ್ರೆ ಸೊ ನಿಮಗೆ ನೋಡೋಕ್ಕೆಲ್ಲ ಸಿಮಿಲರ್ ಆಗಿರುತ್ತೆ, ಬಟ್ ನಿಮಗೆ ಐಡೆಂಟಿಫೈ ಮಾಡ್ಬೋದು ಸೊ ಡಿಫ್ರೆಂಟ್ ಆಗಿದೆ ಅಂತ. ಅವರು ಓಕೆ ನಿಮ್ಮ ಇಷ್ಟ, ಹೆಂಗಾದರೂ ಮಾಡಿ, ನಿಮ್ಗೆ ಹೆಂಗೆ ಚೆನ್ನಾಗಿ ಅನಿಸಿದ್ರೆ ಹಂಗೆ ಮಾಡಿ ಅಂತ ಹೇಳಿದ್ರು. ಮಾಡಿದ್ದೀವಿ. ತುಂಬಾ ಇದು ಚೆನ್ನಾಗಿ ಬಂದಿದೆ, ಡಿಫ್ರೆಂಟ್ ಆಗಿದೆ. ಇನ್ನೊಂದು ಏನಂದರೆ ಇದು ಕ್ಯಾಸ್ಟಿಂಗಲ್ಲಿ ಮಾಡಿರೋದ್ರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, 6 ಗ್ರಾಮ್ ಆಗಿದೆ ಪರ್ ಪೇರ್ಗೆ. ಇದು ಏನಂದರೆ ಡೈಲಿ ವೇರ್ ಯೂಸ್ ಮಾಡಿದ್ರೂ
ನಿಮ್ಗೆ ತುಂಬ ಲೈಕ್ ಬರುತ್ತೆ, ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ ಇದು. ಮತ್ತು ಮಾಂಗಲ್ಯ ಸರ ಒಂದು ಆರ್ಡರ್ ಬಂದಿದೆ. ಇದು ಬಂದುಬಿಟ್ಟು 45 ಗ್ರಾಮ್ ವೆಹಿಕಲ್ ಆಗಿದೆ. ಇದು ನಾವು ಜನರಲಿ ಮಾಡೋ ಡಿಸೈನೇ. ಸೊ ಈ ಡಿಸೈನ್ ಯಾರಾದರೂ ಮಾಂಗಲ್ಯ ಸರ ಯಾರಾದರೂ ಮಾಡ್ಕೊಬೇಕಂದ್ರೆ ಈ ಟೈಪ್ ಡಿಸೈನಲ್ಲಿ ಮಾಡ್ಕೊಳ್ಳಿ ಅಂತ ನಾವು ತುಂಬ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಇದು ನಿಮಗೆ ಲೈಫು ಬರುತ್ತೆ, ಆರಾಮಾಗಿ ನೀವು ಒಂದು 15 ಇಯರ್ಸ್ವರೆಗೂ ಏನು ತೊಂದರೆ ಇಲ್ದಿರ ಆರಾಮಾಗಿ ಯೂಸ್ ಮಾಡ್ಬೋದು. ಡಿಸೈನು ಚೆನ್ನಾಗಿರುತ್ತೆ, ಲೈಫು ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ನಿಮಗೂ ಈ ಥರ ಏನಾದರೂ ಜ್ಯುವೆಲ್ರಿ ಬೇಕಾದರೆ G7 ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ. ನಮ್ಮ ಶಾಪ್ ಬಂದುಬಿಟ್ಟು ಚಿಂತಾಮಣಿಯಲ್ಲಿ ಒಂದಿದೆ, KR ಪುರಮಲ್ಲಿ ಒಂದಿದೆ. ಎಲ್ಲಿ ಬೇಕಾದರೂ ಆರ್ಡರ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಡೆಲಿವರಿ ಇಸ್ಕೊಬೋದು ನೀವು. ಮತ್ತು ಫುಲ್ ಅಮೌಂಟ್ ಫಸ್ಟೇ ಪೇ ಮಾಡಬೇಕು. ಸಾಲ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇದು ವಿಷಯ. ಇದ್ರ ಬಗ್ಗೆ ಎಲ್ಲ ನಾನು ಫೋಟೋ ವೀಡಿಯೋ ಎಲ್ಲ ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ವೀಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ. ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಜ್ಯುವೆಲ್ರಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಅಷ್ಟೇ. ಹೊಸ ಕಂಟೆಂಟ್ಗೆ ನಮ್ಮ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಿಮ್ಗೆ ಏನಾದರೂ ಹೊಸ ವಿಡಿಯೋ ಮಾಡಿದ್ರೆ ಜ್ಯುವೆಲ್ರಿ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.